ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ, ಪಾಲಿಸಿರಿ ವಿಜ್ಞಾನಿಗಳ ಮಾರ್ಗದರ್ಶನ, ಪಡೆಯುವಿರಿ ಹೆಚ್ಚಿನ ವರಮಾನ. ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ. ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವ್ ಮೂರ್ತಿ. ಭವ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹಿಪ್ಪನೇರಳೆ ಕೃಷಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹಿಪ್ಪನೇರಳೆ ಕಡ್ಡಿಯನ್ನ ಬಹಳ ಅಂತರಗಳಲ್ಲಿ ನಾಟಿ ಮಾಡ್ತೀವಿ. ಬಹಳಷ್ಟು ಬೇಸಾಯ ಪದ್ಧತಿಗಳಿದೆ. ಈಗ ಏನೇನು ಅಂತರದಲ್ಲಿ ನಾವು ಹಿಪ್ಪನೇರಳೆಯನ್ನ ನಾಟಿ ಮಾಡ್ಕೋಬಹುದು. ಪ್ರತಿಯೊಂದು ಅಂತರದಲ್ಲೂ ಅದರದ್ದೇ ಆದಂತಹ ಅನುಕೂಲಗಳು ಅನಾನುಕೂಲಗಳಿದ್ದಾವೆ. ಅದು ಏನು, ಮತ್ತೆ ಅಂತರವನ್ನು ಸ್ವಲ್ಪ ಜಾಸ್ತಿ ಕೊಟ್ಟಾಗ ಹಿಪ್ಪನೇರಳೆ ಸಾಲಿನ ನಡುವೆನೆ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಕೂಡ ರೈತರು ಬೆಳ್ಕೋಬಹುದು. ಏನು ಗೊಬ್ಬರದ ಬೆಳೆಗಳನ್ನು ಬೆಳ್ಕೋಬಹುದು, ಅದನ್ನು ಹಾಗೆ ಉಳುಮೆ ಮಾಡೋದ್ರಿಂದ ಹಿಪ್ಪನೇರಳೆ ತೋಟಕ್ಕೆ ಏನು ಪ್ರಯೋಜನ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಇವತ್ತು ಮಾಹಿತಿಯನ್ನು ನೀಡಬೇಕು. ಆಗ್ಲಿ ಸರ್. ನಮ್ಮೆಲ್ಲರಿಗೂ ಗೊತ್ತಿದೆ ಹಿಪ್ಪುನೇರಳೆ ರೇಷ್ಮೆ ಹುಳುವಿನ ಏಕೈಕ ಆಹಾರ ಎಂದು. ಆದ್ದರಿಂದ ರೇಷ್ಮೆ ಹುಳುವಿನ ಬೆಳವಣಿಗೆ, ಗೂಡು ಮತ್ತು ರೇಷ್ಮೆ ಗುಣಮಟ್ಟದಲ್ಲಿ ಹಿಪ್ಪುನೇರಳೆಯ ಗುಣಮಟ್ಟದ ಮೇಲೆ ಅವಲಂಬನೆಯಾಗಿರುತ್ತದೆ. ಕಡಿಮೆ ಖರ್ಚಿನಲ್ಲಿ ಯಾಂತ್ರೀಕರಣ ಬಳಕೆ ಮಾಡಿ ಯಾವ ಅಂತರದಲ್ಲಿ ಬೆಳೆದ್ರೆ ಹಿಪ್ಪುನೇರಳೆಯನ್ನು ಗುಣಮಟ್ಟದ ಸೊಪ್ಪು ತೆಗಿಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಪ್ಪುನೇರಳೆ ಬೇಸಾಯದಲ್ಲಿ 2 ವಿಧ: ಸಾಲು ಪದ್ಧತಿ ಮತ್ತು ಮರಗಡ್ಡಿ ಪದ್ಧತಿ. ನಾವು ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು ನಾವು ಏನನ್ನ ಶಿಫಾರಸು ಮಾಡ್ತೀವಿ ಅಂದ್ರೆ, ಈಗ ಸಾಲು ಪದ್ಧತಿಗೆ ಬಂದ್ರೆ ಜೋಡು ಸಾಲು ಪದ್ಧತಿ ಅಂತ ಬರುತ್ತೆ. ಈ ಪದ್ಧತಿಯಲ್ಲಿ 2 ಸಾಲನ್ನು ಜೋಡಿ ಜೋಡಿಯಾಗಿ ಬೆಳಿತೀವಿ. 2 ಜೋಡಿ ಸಾಲಿನ ಮಧ್ಯೆ 3 ಅಡಿ ಅಂತರದಲ್ಲಿರುತ್ತೆ. ಮತ್ತೆ ಜೋಡಿಯಲ್ಲಿರುವ 2 ಸಾಲಿನ ಮಧ್ಯೆ 3 ಅಡಿ ಅಂತರ, 2 ಜೋಡಿ ಸಾಲಿನ ಮಧ್ಯೆ 5 ಅಡಿ ಅಂತರ, ಸಾಲಿನಲ್ಲಿರುವ 2 ಗಿಡದ 2 ಅಡಿ ಅಂತರದಲ್ಲಿ ಬೆಳ್ಕೋತೀವಿ. ಈ ಅಂತರ ಜೋಡು ಸಾಲು ಪದ್ಧತಿಯಲ್ಲಿ ಎಕರೆಗೆ 5,555 ಗಿಡ ಬರ್ತವೆ. ಈ ಜೋಡು ಸಾಲು ಪದ್ಧತಿಯ ಅನುಕೂಲಗಳನ್ನು ನೋಡುವುದಾದ್ರೆ, ಇಲ್ಲಿ ಜೋಡು ಸಾಲಿನ ಮಧ್ಯೆ 5 ಅಡಿ ಅಂತರ ಇರೋದ್ರಿಂದ ನಮಗೆ ಇಲ್ಲಿ ತೋಟದಲ್ಲಿ ಗಾಳಿ ಸಂಚಾರ ಚೆನ್ನಾಗಾಗುತ್ತದೆ. ಆದ್ದರಿಂದ ಏನಾಗುತ್ತಂದ್ರೆ ರೋಗ ಮತ್ತು ಕೀಟ ಬಾಧೆ ತುಂಬಾ ಕಡಿಮೆ ಇರ್ತೈತೆ ಈ ಅಂತರದಲ್ಲಿ ಬೆಳೆಯೋದ್ರಿಂದ. ಯಾಕಪ್ಪ ಅಂದ್ರೆ ಈಗ ಯಾವ್ದಾದ್ರೂ ರೋಗ ಬರ್ಬೇಕಂದ್ರೆ ಸೂಕ್ತವಾದ ತಾಪಮಾನ ಇರಬೇಕು. ಯಾವಾಗ ನಮ್ಗೆ ಗಾಳಿ ಚೆನ್ನಾಗಾಡುತ್ತೋ ತೋಟದಲ್ಲಿ, ಆಗ ಆ ರೋಗ ಬೆಳೆಯಕ್ಕೆ ಸರಿಯಾದ ಅದಕ್ಕೆ ತಾಪಮಾನ ಸಿಗದೆ ಇರೋದ್ರಿಂದ ರೋಗ ಬರಲ್ಲ ಅಲ್ಲಿ. ಆದ್ರಿಂದ ನಮ್ಗೆ ಗುಣಮಟ್ಟದ ಎಲೆ ಸಿಗ್ತವೆ. ಮತ್ತೆ ಇಲ್ಲಿ ಎಲ್ಲ ಗಿಡಗಳಿಗೂ ಸಾಕಷ್ಟು ಬೆಳಕು ಸಿಗೋದ್ರಿಂದ ನಮಗೆ ಫೋಟೋಸಿಂಥಸಿಸ್ ಚೆನ್ನಾಗಾಗುತ್ತದೆ. ಫೋಟೋಸಿಂಥಸಿಸ್ ಅಂದ್ರೆ ಪ್ರಕಾಶ ಸಂಶ್ಲೇಷಣೆ ಅಂತ. ಆವಾಗ ಗಿಡಗಳು ಅದ್ರದ ಆಹಾರ ಚೆನ್ನಾಗಿ ಉತ್ಪಾದನೆ ಮಾಡೋದ್ರಿಂದ ನಮಗೆ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟ ಇಳುವರಿಯಲ್ಲಿ ಜಾಸ್ತಿ ಆಗುತ್ತದೆ. ಈ ಅಂತರದಲ್ಲಿ ಬೆಳೆಯೋದ್ರಿಂದ ಗುಣಮಟ್ಟದ ಸೊಪ್ಪಂತೂ ನಾವು ತೆಗಿಬಹುದು. ಮತ್ತೆ ಇಲ್ಲಿ ಯಾಂತ್ರೀಕರಣ ಸಾಧ್ಯ ಆಗ್ತೈತೆ. ಯಾಕಂದ್ರೆ ನಾವು ಒಂದು ದಿಕ್ಕಿನಲ್ಲಿ ಟ್ರ್ಯಾಕ್ಟರ್ ಬಳಸಬಹುದು. ಟ್ರ್ಯಾಕ್ಟರ್ ಬಳಸಿ ನಾವು ಉಳುಮೆ ಮಾಡಬಹುದು. ಆದ್ರಿಂದ ಕಳೆ ಎಲ್ಲ ನಾಶ ಮಾಡೋದಕ್ಕೆ, ಬೇರೆ ಉಳುಮೆ ಕೆಲಸಗಳಿಗೆಲ್ಲ ಟ್ರ್ಯಾಕ್ಟರ್ ಬಳಸಬಹುದು. ಆದ್ರಿಂದ ನಮಗೆ ಇದರಲ್ಲಿ ಖರ್ಚುನು ತುಂಬಾ ಕಡಿಮೆ ಆಗ್ತೈತೆ. ಮತ್ತೆ ಇನ್ನೊಂದು ಅಂತರ ನೋಡೋದಾದ್ರೆ 4x4 ಅಡಿ. ಇಲ್ಲಿ ಗಿಡದಿಂದ ಗಿಡಕ್ಕೂ 4 ಅಡಿ ಅಂತರ ಇರ್ತೈತೆ. ಸಾಲಿಂದ ಸಾಲಿಗೂ 4 ಅಡಿ ಅಂತರದಲ್ಲಿ ಬೆಳಿತೀವಿ. ಇದನ್ನ ತುಂಬಾ ರೈತರು ಅಳವಡಿಕೆ ಮಾಡ್ತಿದ್ದಾರೆ. ಬಟ್ ನಾವು ನಮ್ಮ ಸಂಸ್ಥೆಯಿಂದ ಅಂತೂ ಇದನ್ನೇ ಶಿಫಾರಸ್ ಮಾಡಿಲ್ಲ. ಬಟ್ ಇದರಲ್ಲಿನೂ ಸೊಪ್ಪಿನ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ.
ಯಾವ ರೈತರು 4ರಿಂದ 4 ಅಡಿ ಅಂತರದಲ್ಲಿ ಬೆಳ್ಕೋಬಹುದಂದ್ರೆ ಅವ್ರಿಗೆ ಏನಾದ್ರೂ ಮನೆಯಲ್ಲಿ ಪವರ್ ಟಿಲ್ಲರ್ ಇತ್ತು, ಇಲ್ಲದ್ರೆ ಊರಲ್ಲಿ ಪವರ್ ಟಿಲ್ಲರ್ ಇತ್ತು, ಅಂತವರು 4ರಿಂದ 4 ಅಡಿಯಲ್ಲಿ ಬೆಳ್ಕೋಬಹುದು. ಅಂದ್ರೆ ಯಾಂತ್ರೀಕೃತ ಬೇಸಾಯ ಮಾಡೋದಕ್ಕೆ, ಯಾಂತ್ರೀಕರಣ ಮಾಡೋದಕ್ಕೆ ಸುಲಭ ಆಗುತ್ತೆ. ಆದ್ರಿಂದ 4ರಿಂದ 4 ಅಡಿಯಲ್ಲಿ ಬೆಳಿಬಹುದು. ಇಲ್ಲಿ 1 ಎಕರೆಗೆ ಸುಮಾರು 3,000 ಗಿಡ ಬೆಳಿತವೆ. ಮತ್ತೆ ಇಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಸಿಗುತ್ತೆ. ಗುಣಮಟ್ಟದ ಎಲೆನ ತೆಗಿಬೋದಿರುತ್ತೆ. ಮತ್ತೆ ಯಾಂತ್ರೀಕರಣನೂ ಸಾಧ್ಯ ಇದೆ ನಾವ್ ಹೇಳ್ದ ಹಾಗೆ. ಮತ್ತೆ ಇನ್ನೊಂದು ಪದ್ಧತಿ ಏನಂದ್ರೆ ಮರಗಡ್ಡಿ ಪದ್ಧತಿ. ಮರಗಡ್ಡಿ ಪದ್ಧತಿಗೆ ಬಂದ್ರೆ ನಾವು 6ರಿಂದ 6 ಅಡಿ ಅಂತರ, 8ರಿಂದ 8 ಅಡಿ ಅಂತರ, 10ರಿಂದ 10 ಅಡಿ ಅಂತರದಲ್ಲಿ ಹಿಪ್ಪುನೇರಳೆಯನ್ನು ಬೆಳಿಬಹುದು. 6ರಿಂದ 6 ಅಡಿ ಅಂತರದಲ್ಲಿ ಬೆಳೆದ್ರೆ ಎಕರೆಗೆ 1,200 ಗಿಡಗಳನ್ನ ತೆಗಿಬಹುದು. 8ರಿಂದ 8 ಅಡಿ ಅಂತರದಲ್ಲಿ ಬೆಳೆದ್ರೆ 680 ಗಿಡ, 10ರಿಂದ 10 ಅಡಿಯಲ್ಲಿ 436 ಗಿಡ ಎಕರೆಗೆ ಬೆಳಿತೀವಿ. ಮುಖ್ಯವಾದ ಅಂಶ ಇದರಲ್ಲಿ ಮರಗಡ್ಡಿಯಲ್ಲಿ ಏನಂದ್ರೆ ಟ್ರೈನಿಂಗ್ ಅಂಡ್ ಪ್ರೂನಿಂಗ್. ಮರಗಳ ತರಬೇತಿ ಹೆಂಗ್ ಮಾಡ್ತೀವಿ, ಕೊಂಬೆಗಳನ್ನ ಯಾವ ರೀತಿ ಕಟಾವ್ ಮಾಡ್ತೀವಿ, ಅದ್ರ ಮೇಲೆ ಹಿಪ್ಪುನೇರಳೆ ಇಳುವರಿ ಡಿಪೆಂಡ್ ಆಗಿರುತ್ತದೆ. ನಾವು ಇಲ್ಲಿ ಮರಗಡ್ಡಿಯಲ್ಲಿ ತೋಟವನ್ನು ಗುಣಿ ಪದ್ಧತಿಯಲ್ಲಿ ಮಾಡಬೇಕು. ಗುಣಿ ಅಂದ್ರೆ ನಾವು ಹೊಂಡಗಳನ್ನ ತೆಗಿಬೇಕು. 3 ಅಡಿ ಇಲ್ಲ 4 ಅಡಿ ಆ ತರ ಹೊಂಡ, ಅಂದ್ರೆ ಉದ್ದ ಅಗಲ ಆಳ ಎಲ್ಲವೂ 4 ಅಡಿ ಇಲ್ಲದ್ರೆ 3 ಅಡಿ ಅಗಲದಲ್ಲಿ ಹೊಂಡಗಳನ್ನ ಮಾಡ್ಕೋಬೇಕು. ಆ ಹೊಂಡಗಳಿಗೆ 2 ಭಾಗದಷ್ಟು ಮಣ್ಣು, 1 ಭಾಗದಷ್ಟು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಹೊಂಡಗಳಿಗೆ ತುಂಬಬೇಕು. 1/4 ತುಂಬಿ ಮತ್ತೆ ಸಸಿ ನೆಟ್ಟು, ಈ ಮರಗಡ್ಡಿಗೆ ನೆಡೋ ಸಸಿಗೆ ಎಷ್ಟು ತಿಂಗಳದಾಗಿರ್ಬೇಕಂದ್ರೆ 8 ತಿಂಗಳ ಮೇಲೆದಾಗಿರ್ಬೇಕು. 2.5ರಿಂದ 3 ಅಡಿ ಬಲ್ತಿರೋ ಕಾಂಡ ಸಿಗ್ಬೇಕಂದ್ರೆ 8 ತಿಂಗಳ ಸಸಿಯನ್ನು ನಾಟಿ ಮಾಡ್ಬೇಕಿರುತ್ತೆ. ಮತ್ತೆ ಸಸಿ ನಾಟಿ ಮಾಡಿದ ನಂತರ 1-2 ದಿನಗಳ ಒಳಗೇನೆ ನಾವು ಕಾಂಡವನ್ನು 2.5 ಅಡಿಯಿಂದ 3 ಅಡಿ ಒಳಗಡೆ ಕಟಾವ್ ಮಾಡಬೇಕು. ಇದನ್ನ ಮುಕುಟದ ಎತ್ತರ ಅಂತ ಹೇಳ್ತೀವಿ. ಮತ್ತೆ ಈ ಕಾಂಡ ಏನ್ ಕೆಳಗಡೆ ಇರುತ್ತಲ್ಲ ಅಲ್ಲಿ ಮೊಗ್ಗುಗಳಿರ್ತವೆ. ಆ ಮೊಗ್ಗುಗಳು ಚಿಗುರು ಹೊಡೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಕಾಂಡದ ಕೆಳಗಡೆ ಏನಿರ್ತಾವೋ ಆ ಎಲ್ಲಾ ಮೊಗ್ಗುಗಳನ್ನ ತೆಗೆದ್ ಬಿಡ್ಬೇಕು. ನಮ್ಗೆ ಅವು ಬೇಕಿರಲ್ಲ. ಮೇಲ್ಭಾಗದಲ್ಲಿ ಬರೀ 3ರಿಂದ 4 ಮೊಗ್ಗನ್ನು ಮಾತ್ರ ಬಿಡಬೇಕಿರುತ್ತೆ ಬೆಳೆಯಕ್ಕೆ. ರೆಂಬೆಗಳಾಗಿ ಬೆಳೆದು 9 ತಿಂಗಳ ನಂತರ ನಾವು ಮತ್ತೆ 1 ಕಾಂಡದಿಂದ 3 ಬಿಟ್ಟಿರ್ತೀವಲ್ಲ ಮೊಗ್ಗು, ಅದರಿಂದ 3 ರೆಂಬೆ ಬಂದಿರುತ್ತೆ. ಆ ರೆಂಬೆನ ಈಗ 9 ತಿಂಗಳಾದ ನಂತರ 1/2 ಅಡಿ ಇಲ್ಲ 3/4 ಅಡಿ ಬಿಟ್ಟು ಕಟ್ ಮಾಡಬೇಕಿರುತ್ತೆ. ಅದರಿಂದ ಪ್ರತಿಯೊಂದರಲ್ಲೂ 3 ರೆಂಬೆನ ಬಿಟ್ಕೋಬೇಕು. 9 ಆಗುತ್ತೆ. ಮತ್ತೆ 3 ತಿಂಗಳ ನಂತರ ಮತ್ತೆ ಕಟಾವ್ ಮಾಡಬೇಕು. ಅದು 2ನೇ ಕಟಾವ್. ಆವಾಗ ಮತ್ತೆ ಅಲ್ಲಿ 1 ರೆಂಬೆಯಿಂದ ಮತ್ತೆ 3 ಬಿಡಬೇಕಿರುತ್ತೆ. ಆ ತರ ಬಿಟ್ಟು 27 ಆಗ್ತವೆ. 3 ಸಲ ಬೇಸಲ್ ಕಟಾವಲ್ದ ಅದಾದ್ಮೇಲೆ 3 ಸಲ ಕಟ್ಗೆ 27 ರೆಂಬೆ ಆಗ್ತವೆ 1 ಮರಕ್ಕೆ. ಅದಾದ ನಂತರ 2 ಮಗ್ಗು ತರ ಬಿಟ್ಟು ಕಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ ತರ ಕಟ್ ಮಾಡೋದ್ರಿಂದ 27ರಿಂದ ಇಂಟು 2 ಅಂದ್ರೆ ನಿಯರ್ಲಿ 65 ಕೊಂಬೆಗಳಷ್ಟು ನಮ್ಗೆ 1 ಸಲಿಗೆ ಹಾರ್ವೆಸ್ಟ್ಗೆ ಸಿಗುತ್ತೆ ಸೊಪ್ಪು. ಆತರ 2 ಬಿಟ್ಟು ಕಟ್ ಮಾಡ್ತಿರ್ತೀವಲ್ಲ, ವರ್ಷ ಆದ್ಮೇಲೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಆ ತರ ಮಾಡೋದ್ರಿಂದ ಏನು ಅಂದ್ರೆ ಅಲ್ಲಿ ಫಿಸ್ಟ್ ಫಾರ್ಮ್ ಆಗಲ್ಲ, ಅಂದ್ರೆ ಒಂದೇ ಕಡೆ ಗಡ್ಡೆ ತರ ಕಟ್ಟಲ್ಲ, ಗಂಟು ತರ ಆಗಲ್ಲ. ಆದ್ರಿಂದ ನಾವು ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡ್ಕೊಂಡು ಆ 27 ಅನ್ನೋದು ಬೇಸಲ್ಲಿ ಇರುತ್ತೆ. ಅದಾದ್ಮೇಲೆ ಆ ತರ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಲ್ಲಿವರೆಗೂ ಮಾಡ್ತಾ ನಾವು ಹೆಚ್ಚಿನ ಇಳುವರಿಯನ್ನ ತೆಗಿಬಹುದು. ಅಂದ್ರೆ ಈಗ ತಾವು 3 ಅಂತರವನ್ನ ಹೇಳಿದ್ರಿ, 6 ಅಡಿ 6 ಅಡಿ, 8 ಅಡಿ 8 ಅಡಿ, 10 ಅಡಿ 10 ಅಡಿ. ಹೌದು, ಈ 3 ಅಂತರಕ್ಕೂ ವಿಧಾನ ಇದೆ. ವಿಧಾನ ಇದೆ. ಈ ತರನೇ ಮಾಡ್ಕೋಬೇಕು. ಟ್ರೈನಿಂಗ್ ಪ್ರೂನಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮರಗಡ್ಡೆಯಲ್ಲಿ. ಅವಾಗ್ಲೇ ನಾವು ಅಂದ್ಕೊಳ್ಳೋ ಅಷ್ಟು ಇಳುವರಿನ ತೆಗಿಬೋದಿರುತ್ತೆ. ಆ ತರ ನಾವು ಮೇಂಟೈನ್ ಮಾಡಿದ್ರೆ ಒಂದು ಗಿಡಕ್ಕೆ ಅಟ್ಲೀಸ್ಟ್ 45ರಿಂದ 55 ಚೆನ್ನಾಗಿ ಬಲವಾದ ರೆಂಬೆಗಳು ಬೆಳೆಸಬಹುದು. ಸೊ ಅದರಿಂದ ನಮ್ಗೆ 2 ವರ್ಷ ಅಥವಾ 3 ವರ್ಷದ ನಂತರ
4ರಿಂದ 6 ಕೆಜಿ ಸೊಪ್ಪನ್ನು ಒಂದು ಗಿಡದಲ್ಲಿ ನಾವು ತಗೋಬಹುದು. ಅದು ಡಿಪೆಂಡ್, ನಾವು ಈಗ ಯಾವ ಅಂತರದಲ್ಲಿ ಬೆಳೆದಿದ್ದೀವಿ, 6ರಿಂದ 6, 8ರಿಂದ 8 ಅನ್ನೋದ್ರ ಮೇಲೆ ನಮ್ಮ ಇಳುವರಿ ಸ್ವಲ್ಪ ವೇರಿ ಆಗುತ್ತೆ. ಮರಗಡ್ಡಿಯಲ್ಲಿ ನಾವು ಹಿಪ್ಪು ನೇರಳೆ ಸೊಪ್ಪನ್ನು ಬೇಸಾಯ ಮಾಡೋದ್ರಿಂದ ಅನುಕೂಲಗಳೇನಂದ್ರೆ ಇಲ್ಲಿ ಯಾಂತ್ರೀಕರಣ ಸಾಧ್ಯ ಇದೆ. ಕಂಪ್ಲೀಟ್ ಆಗಿ ನಮ್ಮ ತೋಟದಲ್ಲಿ ಟ್ರ್ಯಾಕ್ಟರ್ ಬಳಸಬಹುದು, ಇಲ್ಲದ್ರೆ ಪವರ್ ಟಿಲ್ಲರ್, ಮಿನಿ ಟ್ರ್ಯಾಕ್ಟರ್ನ ಬಳಸಿ ಎಲ್ಲ ಕೆಲಸನೂ ಮಾಡ್ಕೋಬಹುದು, ಉಳುಮೆ ಕೆಲಸಗಳೆಲ್ಲ. ಆದ್ರಿಂದ ನಮಗೆ ಕಡಿಮೆ ವೆಚ್ಚದಲ್ಲಿ ತೋಟದ ನಿವಾರಣೆಯನ್ನು ಸುಲಭವಾಗಿ ಮಾಡ್ಕೋಬಹುದು. ಇಲ್ಲಿ ಗಾಳಿ ಬೆಳಕು ಗಿಡಕ್ಕೆ ಚೆನ್ನಾಗಿ ಒದಗಿ ಬರೋದ್ರಿಂದ ಗುಣಮಟ್ಟದ ಎಲೆ ಬರುತ್ತೆ ಮತ್ತು ಹೆಚ್ಚಿನ ಇಳುವರಿ ಬರುತ್ತೆ. ನಾವು ಅನ್ಕೋತೀವಿ ಇಲ್ಲಿ ಕಡಿಮೆ ಗಿಡ ಇರೋದ್ರಿಂದ ಕಡಿಮೆ ಇಳುವರಿ ಆಗುತ್ತೆ ಅಂತ, ಹಂಗೇನು ಆಗಲ್ಲ. ಇಲ್ಲಿ ಕ್ವಾಲಿಟಿ ಗುಣಮಟ್ಟದ ಎಲೆ ಬರುತ್ತೆ ಮತ್ತು ಒಂದು ಎಲೆ ತೂಕನೂ ಹೆಚ್ಚು ಇರುತ್ತದೆ. ಆದ್ರಿಂದ ನಮಗೆ ಸಾಲು ಪದ್ಧತಿಯಲ್ಲಿ ಎಷ್ಟು ನಾವು ಇಳುವರಿ ತೆಗಿತೀವಿ, ಮರಗಡ್ಡಿಯಲ್ಲೂ ಅದರಷ್ಟೇ ಇಳುವರಿಯನ್ನ ತಗೋಬಹುದು. ಅದು ಮತ್ತೆ ಗುಣಮಟ್ಟದ ಎಲೆಗಳು. ಈಗ ನಾವು ತುಂಬಾ ಕಡಿಮೆ ಅಂತರದಲ್ಲಿ ಬೆಳೆಯೋದ್ರಿಂದ ಗಾಳಿ ಬೆಳಕು ಆಡಿಲ್ಲ ಅಂದ್ರೆ ಅಲ್ಲಿ ರೋಗ ಜಾಸ್ತಿ ಬರೋದ್ರಿಂದ ನಮ್ಗೆ ಅರ್ಧದಷ್ಟು ಎಲೆ ಸೊಪ್ಪು ವೇಸ್ಟ್ ಆಗುತ್ತೆ, ಗುಣಮಟ್ಟ ಇರಲ್ಲ. ಅವಾಗ ನಾವು ಹುಳಗೆ ಆ ಸೊಪ್ಪು ಹಾಕಕ್ಕಾಗಲ್ಲ. ಹಾಕಿದ್ರೂ ಹುಳಗೆ ಯಾವ ಪೋಷಕಾಂಶಗಳು ಅದರಲ್ಲಿ ಇಲ್ಲದೆ ಇರೋದ್ರಿಂದ ರೇಷ್ಮೆ ಹುಳ ಚೆನ್ನಾಗಿ ಬೆಳೆಯಲ್ಲ, ಗುಣಮಟ್ಟದ ಗೂಡು ಕಟ್ಟಲ್ಲ. ಇಲ್ಲಿ ಮರಗಡ್ಡಿಯಲ್ಲಿ ಇನ್ನೊಂದು ಅನುಕೂಲ ಏನಂದ್ರೆ ಬೇರು ಹೆಚ್ಚು ವಿಸ್ತಾರವಾಗಿರೋದ್ರಿಂದ, ಆಳವಾಗಿರೋದ್ರಿಂದ ಮಣ್ಣಿನ ಕೆಳಭಾಗದಲ್ಲಿರೋ ಪೋಷಕಾಂಶಗಳನ್ನು ಅದು ಹೀರ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ ಮರ. ಮೇನ್ ಆಗಿ ಎಲ್ಲಿ ಅಂದ್ರೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಇದನ್ನ ಕಡಿಮೆ ನೀರಲ್ಲಿ, ನೀರು ಕಡಿಮೆ ಆದ್ರೂ ಪರವಾಗಿಲ್ಲ, ಚೆನ್ನಾಗಿನೇ ಬೆಳೆಯುತ್ತೆ. ಅಂದ್ರೆ ಇಳುವರಿ ತುಂಬಾ ಕಡಿಮೆ ಆಗಲ್ಲ, ಏನೋ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ನೀರಿನ ಕೊರತೆ ಇದ್ರೂ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಅದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ಇಲ್ಲಿ ತುಂಬಾ ವ್ಯಾಪಕ ಅಂತರ ಇರುವುದರಿಂದ ಅಂತರ ಬೆಳೆಗಳನ್ನು ನಾವು ಇಲ್ಲಿ ಬೆಳ್ಕೋಬಹುದಾಗುತ್ತೆ. ಅಲ್ಪಾವಧಿ ಬೆಳೆಗಳು ಶೇಂಗಾ, ರಾಗಿ, ಅಲಸಂದೆ, ಉರಳಿ, ಪಾಲಕ, ಮೇವಿನ ಜೋಳ ಆ ತರದ್ದು ಅಂತರ ಬೆಳೆಗಳಾಗಿ ಬೆಳ್ಕೋಬಹುದು. ಅದಾದ್ಮೇಲೆ ಶುಂಠಿ, ಮೆಣಸಿನಕಾಯಿ ಆ ತರ ಬೆಳೆಗಳನ್ನ ಬೆಳಿಬಾರ್ದು, ಯಾಕಂದ್ರೆ ಅದರಿಂದ ಹುಳುಗಳಿಗೆ ಪ್ರಾಬ್ಲಮ್ ಆಗುತ್ತೆ. ರಾಸಾಯನಿಕಗಳನ್ನ ಸಿಂಪರಣೆ ರಾಸಾಯನಿಕಗಳು ಎಲ್ಲಿ ನಾವು ಕೀಟನಾಶಕ, ಶಿಲೀಂಧ್ರನಾಶಕಗಳನ್ನು ಬಳಸ್ತೀವಿ ಆ ತರ ಬೆಳೆಗಳನ್ನ ಬೆಳಿಬಾರ್ದಿರುತ್ತೆ. ಈಗ ಬಹಳಷ್ಟು ಅಂತರಗಳನ್ನ ಹೇಳಿದ್ರಲ್ಲ ನೀವು. ಈಗ ಮರಗಡ್ಡಿನಲ್ಲೇ 3 ಅಂತರ ಹೇಳಿದ್ರಿ, ಮತ್ತೆ ಬೇರೆ ಜೋಡಿ ಸಾಲು ಪದ್ಧತಿ ಈ ತರದ್ದೆಲ್ಲ ಹೇಳಿದ್ರಲ್ಲ. ಇದಕ್ಕೆ ಪ್ರತ್ಯೇಕವಾದ ಹಿಪ್ಪುನೇರಳೆ ತಳಿನೇ ಬಳಸಬೇಕಾಗತ್ತಾ ಒಂದೊಂದಕ್ಕೂ, ಅಥವಾ ಒಂದೇ ತಳಿನ ಎಲ್ಲಾ ಅಂತರದಲ್ಲೂ ಬೆಳ್ಕೋಬಹುದು? ಒಂದೇ ತಳಿನ ಎಲ್ಲಾ ಅಂತರದಲ್ಲೂ ಬೆಳ್ಕೋಬಹುದು ಸರ್. ನಮ್ದು ಈಗ V1 ತಳಿ ಇದೆ, ಅದನ್ನ ಈ ಎಲ್ಲಾ ಅಂತರಗಳಲ್ಲೂ ಬೆಳ್ಕೋಬಹುದು. ಅದಾದ್ಮೇಲೆ ಈಗ ಹೊಸ ತಳಿ AGB 8 ಅಂತ, CMY 01 ಅಂತ, ಆ ತಳಿನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅದನ್ನು ಬೆಳ್ಕೋಬಹುದು. ಓಕೆ. ಅಲ್ಲ, ಈಗ ತುಂಬಾ ಜನ ಕೃಷಿಕರು ಮರಗಡ್ಡಿ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಹೌದು ಸರ್. ಯಾಕೆಂದ್ರೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಬೇಸಾಯ ವಿಧಾನ ಅಲ್ವೇ? ಈಗ ಮರಗಡ್ಡಿ ಮಾಡಬೇಕು ಅಂತ ಆದ್ರೆ ಯಾವ ತಳಿ ಸೂಕ್ತ? ಅದೇ ಸರ್, V1 ಬೆಳಿಬಹುದು, AGB 8 ಬೆಳ್ಕೋಬಹುದು. ಹೌದಾ? ಅವೆರಡು ಸೂಕ್ತವೇ ಇದೆ. ಅದು ಲೇಟೇಜ್ ಅಂದ್ರೆ ದೊಡ್ಡ ಹುಳಗಳಿಗೆ ಅದನ್ನ ನಾವು ತಳಿಗಳನ್ನ ರೆಕಮೆಂಡ್ ಮಾಡ್ತೀವಿ, ಅವುಗಳನ್ನ ಬೆಳ್ಕೋಬಹುದು. ಈಗ ಚಾಕಿ ಅಂದ್ರೆ G2 ಬರುತ್ತೆ, ಅದು ಚಾಕಿಗೆ ಮರಗಡ್ಡಿಗಿಂತೂ ಸೂಕ್ತವಾದದ್ದು ಸಾಲು ಪದ್ಧತಿ, ಅದ್ರಲ್ಲೇ ಬೆಳ್ಕೋಬಹುದು. ಬಹಳಷ್ಟು ಜನ ಚಾಕಿ ಮಾಡೋದು ಬಿಟ್ಬಿಟ್ಟಿದ್ದಾರೆ ಬಿಡಿ. ಚಾಕಿ ಸಾಕಾಣಿಕಾ ಕೇಂದ್ರಗಳು ಕೇಂದ್ರಗಳಿರೋದ್ರಿಂದ ರೈತರು ನೇರವಾಗಿ ಬೆಳೆದ ಹುಳು ಸಾಕಾಣಿಕೆನೆ ಮಾಡ್ತಾರೆ. ಹಾಗಾಗಿ ಈಗ ತಾವು ಹೊಸ ತಳಿ ಅಂತ ಏನೋ ಹೇಳಿದ್ರಲ್ಲ, ಹೌದು ಸರ್, ಅದು ಬಿತ್ತನೆ ಕಡ್ಡಿಗಳು ತಮ್ಮಲ್ಲಿ ಸಿಗುತ್ತಾ ಅಥವಾ ನರ್ಸರಿಗಳಲ್ಲೂ ದೊರೀಬಹುದಾ? ಸರ್, ಈಗ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನರ್ಸರಿಗಳನ್ನ ಬೆಳೆಸ್ತಿದೀವಿ. ಇನ್ನೊಂದು 6 ತಿಂಗಳ ಒಳಗಡೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ ಎಲ್ಲರಿಗೂ ಸಸಿ ಸಿಗುತ್ತೆ ಸರ್, ಆ ತಳಿಯ ಸಸಿ ಸಿಗುತ್ತೆ. ಈಗ ಒಂದಷ್ಟು ಅಂತರಗಳು ಅನುಕೂಲ ಆಗ್ತವೆ. ಈಗ ತೆಂಗಿನ ತೋಟದಲ್ಲಿ ಏನಾದ್ರೂ ಬೆಳಿಬೇಕು ಅಂತ ಆದ್ರೆ ಅಲ್ಲಿ ಯಾವ ಅಂತರವನ್ನ ಪಾಲಿಸಬೇಕಾಗತ್ತೆ?
15 ಮೀಟರ್ ತೆಂಗಿದ್ರೆ ಅದ್ರಲ್ಲೂ ಮರಗಡ್ಡಿನೇ ಬೆಳಿಬಹುದು ಸರ್. ಮರಗಡ್ಡಿಯಲ್ಲಿ ಅದರ ಮಧ್ಯದಲ್ಲಿ ಎಷ್ಟು ಗಿಡ ಆಗುತ್ತೆ ಅಂತ ನೋಡ್ಕೊಂಡು ಬೆಳಿಬಹುದು. ಮತ್ತೆ ಅಲ್ಲಿ ಸಹನ ಅನ್ನೋ ಒಂದ್ ವೆರೈಟಿ ಇದೆ ಸರ್, ಆ ವೆರೈಟಿನ ಬೆಳ್ಕೋಬಹುದು. ಅಂದ್ರೆ ಮರಗಡ್ಡಿನೇ ಮಾಡೋದು ಒಳ್ಳೇದು ಅಂತೀರಾ? ಮರಗಡ್ಡಿನೇ ಒಳ್ಳೇದು ಸರ್. ತೆಂಗಿನ ಮರದ ಅಂತರ ನೋಡಿ ಮಧ್ಯದಲ್ಲಿ 1-2 ಸಾಲನ್ನ ಹಾಕೋಬಹುದು. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ, ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯು ಆರೋಗ್ಯವಾಗಿರುತ್ತಾಳೆ. ಪಿಎಂ ಫಸಲ್ ಬಿಮಾ ಯೋಜನೆ. 63% ರೈತರು ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಇದು ನೈಸರ್ಗಿಕ ವಿಕೋಪಗಳ ವಿರುದ್ಧ ಸುರಕ್ಷತೆಯ ಗ್ಯಾರಂಟಿ ನೀಡುತ್ತದೆ. ಯೂರಿಯಾ ಸಬ್ಸಿಡಿ. ಯೂರಿಯಾ ಮೇಲೆ 90% ಸಬ್ಸಿಡಿ ನೀಡಲಾಗುತ್ತಿದ್ದು, ರೈತರಿಗೆ ಪ್ರತಿ ಚೀಲ 266 ರೂಪಾಯಿಗಳಿಗೆ ಸಿಗುತ್ತಿದೆ. ಇದರ ನೈಜ ಬೆಲೆ 2200 ರೂಪಾಯಿಗಳಾಗಿದ್ದು, ಉಳಿದ ಮೊತ್ತವನ್ನ ಸರ್ಕಾರವೇ ಭರಿಸುತ್ತದೆ. ಎಂಎಸ್ಪಿ ಖರೀದಿ. ಸುಮಾರು 26 ಲಕ್ಷ ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಅಡಿಯಲ್ಲಿ ಖರೀದಿ ಮಾಡಲಾಗಿದೆ. ಇದು ನಿಶ್ಚಿತ ಆದಾಯದ ಗ್ಯಾರಂಟಿ ನೀಡುತ್ತದೆ ಮತ್ತು 22 ಬೆಳೆಗಳನ್ನು ಇದರಡಿ ಖರೀದಿಸಲಾಗುತ್ತದೆ. ಈನಾಮ್ ಮತ್ತು ಕೃಷಿ ರಫ್ತು. ಈನಾಮ್ ಸುಮಾರು 2 ಕೋಟಿ ರೈತರು ಮತ್ತು 3 ಲಕ್ಷ ವ್ಯಾಪಾರಿಗಳು ಈ ಡಿಜಿಟಲ್ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಕೃಷಿ ರಫ್ತು 2013-14ಕ್ಕೆ ಹೋಲಿಸಿದರೆ 2025-26ರಲ್ಲಿ 37% ಹೆಚ್ಚಳದೊಂದಿಗೆ ಕೃಷಿ ರಫ್ತು $52 ಬಿಲಿಯನ್ ಅಧಿಕವಾಗಿದೆ. ಸಾವಯವ ಕೃಷಿ ಮತ್ತು ಸಾಮಾಜಿಕ ಭದ್ರತೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಸುಮಾರು 19 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಇದರಡಿ ಒಳಪಡಿಸಲಾಗಿದ್ದು, ರಾಸಾಯನಿಕ ಮುಕ್ತ ಮತ್ತು ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ 25 ಲಕ್ಷಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ನೋಂದಾಯಿಸಿಕೊಂಡಿದ್ದು, ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುತ್ತದೆ. ಪರಿಸರ ಸ್ನೇಹಿ ಕೃಷಿ. ನೀಮ್ ಕೋಟೆಡ್ ಯೂರಿಯಾ. ಇದರಿಂದ 10,000 ಕೋಟಿ ರೂಪಾಯಿಗಳು ಉಳಿತಾಯವಾಗಿದ್ದು, ಮಣ್ಣಿನ ಆರೋಗ್ಯ ಸುಧಾರಿಸಿದೆ. ಹವಾಮಾನ ನಿರೋಧಕ ತಳಿಗಳು. 2014 ಮತ್ತು 2025ರ ನಡುವೆ 3,000ಕ್ಕೂ ಹೆಚ್ಚು ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಬಜೆಟ್ ಮತ್ತು ಪಿಎಂ ಕಿಸಾನ್. ಬಜೆಟ್ ಹೆಚ್ಚಳ. ಕೃಷಿ ಸಚಿವಾಲಯದ ಬಜೆಟ್ 2013-14ರಲ್ಲಿದ್ದ 27,663 ಕೋಟಿಯಿಂದ 2026-27ರ ವೇಳೆಗೆ 5 ಪಟ್ಟು ಹೆಚ್ಚಾಗಿ 1.40 ಲಕ್ಷ ಕೋಟಿಗೆ ತಲುಪಿದೆ. ಗೊಬ್ಬರ ಸಬ್ಸಿಡಿ 75,000 ಕೋಟಿ ರೂಪಾಯಿಯಿಂದ 3 ಪಟ್ಟು ಹೆಚ್ಚಾಗಿ 2.21 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಪಿಎಂ ಕಿಸಾನ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 4.3 ಲಕ್ಷ ಕೋಟಿ ಹಣವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ವಾರ್ಷಿಕ 6,000 ರೂಪಾಯಿಗಳು 3 ಕಂತುಗಳಲ್ಲಿ. ಮುಂದಿನ ವಿಚಾರ ಹಸಿರೆಲೆ ಗೊಬ್ಬರದ ಅಂತರ ಬೇಸಾಯದ ಬಗ್ಗೆ ನೋಡೋಣ. ಹಸಿರು ಗೊಬ್ಬರದ ಬೆಳೆಗಳನ್ನು ತೋಟದಲ್ಲಿಯೇ ಬೆಳೆದು ಅವು ಹಸಿರಾಗಿರುವ ಮತ್ತು ಮೃದುವಾಗಿರುವ ಹಂತದಲ್ಲೇ ಮಣ್ಣಿಗೆ ಸೇರಿಸೋದು. ಮತ್ತೆ ನಾವು ಹಸಿರು ಗೊಬ್ಬರದ ಗುಣಗಳು ಏನಿರಬೇಕು ಬೆಳೆಯಲು ಅಂದ್ರೆ ಅವು ಅಲ್ಪಾವಧಿ ಬೆಳೆಗಳಾಗಿರಬೇಕು ಮತ್ತು ಅವುಗಳಿಗೆ ವಾತಾವರಣದಲ್ಲಿರುವ ಸಾರಜನಕವನ್ನು ಮಣ್ಣಿಗೆ ಸೇರಿಸುವ ಗುಣ ಇರಬೇಕು. ಸಸ್ಯದ ಅಂಗಾಂಶಗಳು ನಾವು ಮಣ್ಣಿಗೆ ಸೇರಿಸಿರ್ತೀವಲ್ಲ ಅವು ಬೇಗ ಕೊಳೆಯಬೇಕು. ಯಾಕಂದ್ರೆ ಬೇಗ ಕೊಳೆಯೋದ್ರಿಂದ ಬೇಗ ಗೊಬ್ಬರ ಆಗುತ್ತೆ, ಅದು ಪೋಷಕಾಂಶಗಳು ನಮ್ಮ ಗಿಡಕ್ಕೆ ಸಿಗ್ತವೆ. ಹಸಿರು ಗೊಬ್ಬರದ ಬೆಳೆಗಳು ಯಾವ್ಯಾವು ಬೆಳಿಬಹುದು ಅಂದ್ರೆ ಸೆಣಬು, ದಯಾಂಚ, ಅಲಸಂದೆ, ಹುರಳಿ, ವ್ಯಾಪಕ ಅಂತರ ಇರೋದ್ರಿಂದ ಬೇರೆ ಶೇಂಗಾ ಅವೆಲ್ಲಾನು ಬೆಳಿಬಹುದು. ಬಟ್ ಇಲ್ಲಿ ಹಸಿರು ಗೊಬ್ಬರಕ್ಕೆ ಬೇಕಂದ್ರೆ ದ್ವಿದಳ ಧಾನ್ಯದ ಬೆಳೆಗಳಾದ ಇವು ಅಲಸಂದೆ, ಹುರಳಿ, ಸೆಣಬು, ದಯಾಂಚ, ಹಸಿರು ಕಾಳು ಇವನ್ನು ವರ್ಷಕ್ಕೆ 2 ಬಾರಿ ಆದ್ರೂ ಬೆಳಿಬೇಕು. ಅದಕ್ಕಿಂತ ಜಾಸ್ತಿ ಆದ್ರೂ ಬೆಳ್ಕೋಬಹುದು, ಬಟ್ ಅಟ್ಲೀಸ್ಟ್
ವರ್ಷಕ್ಕೆ 2 ಸರಿ ಬೆಳೆಯೋದ್ರಿಂದ ಒಳ್ಳೇದು. ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಗೋವಾಗ ನೆಕ್ಸ್ಟ್ ಮತ್ತೆ ಎಂಡ್ ಆಗೋವಾಗ ಒಂದ್ಸಲಿ ಬೆಳ್ಕೊಂಡ್ರೆ ಆಯ್ತು. 3-4 ತಿಂಗಳು ಡಿಫ್ರೆನ್ಸ್ ಅಲ್ಲಿ ಬೆಳ್ಕೋಬೇಕು. ಈಗ ನಮ್ಗೆ ಎಷ್ಟು ಬೀಜ ಬೇಕು ಹಸಿರೆಲೆ ಗೊಬ್ಬರ ಬೆಳೆಯಕ್ಕೆ? 1 ಎಕರೆಗೆ ನಮ್ಗೆ 10-15 ಕೆಜಿ ಬೀಜ ಬೇಕಾಗುತ್ತೆ. ಈ ಬೀಜನ ನಾವು ಡೈರೆಕ್ಟ್ ಹಂಗೇನಾದ್ರೂ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಿ ಚಿಕ್ಕದಾಗಿ ನೇಗ್ಲೇನಾದ್ರೂ ಉಡ್ತು, ಇಲ್ಲಾದ್ರೆ ಟ್ರ್ಯಾಕ್ಟರ್ ಇಂದ ಮಣ್ಣನ್ನ ಮುಚ್ಚಬೇಕಾಗತ್ತೆ. ಇಲ್ಲಾದ್ರೆ ಬಿತ್ತನೆ ಮಾಡಕ್ ಮುಂಚೆ ಜೈವಿಕ ಗೊಬ್ಬರದ ಬೀಜೋಪಚಾರನು ಮಾಡಿ ಬಿತ್ತನೆ ಮಾಡಬಹುದು. ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ವಾತಾವರಣದಲ್ಲಿರೋ ಸಾರಜನಕ ತುಂಬಾ ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ. ಈ ರೈಸೋಬಿಯಂಗೆ ಟ್ರೀಟ್ ಮಾಡಿರೋ ಬೀಜಕ್ಕೆ ಇನ್ನೂ ತುಂಬಾ ಶಕ್ತಿ ಇರುತ್ತೆ. ಆದ್ರಿಂದ ನಾವು ಈ ಬೀಜೋಪಚಾರವನ್ನು ಮಾಡಬಹುದು. ಇದು ಹೆಂಗಪ್ಪ ಬೀಜೋಪಚಾರ ಮಾಡೋದು ಅಂದ್ರೆ, 1 ಕೆಜಿ ಬೀಜಕ್ಕೆ 20 ಗ್ರಾಮ್ದಷ್ಟು ರೈಸೋಬಿಯಂ ಬೇಕಿರುತ್ತೆ. ಅದು ಜೈವಿಕ ಗೊಬ್ಬರ. ರೈಸೋಬಿಯಂ ಅಂದ್ರೆ ಅದು ಬೇಕಿರುತ್ತೆ. ಅದು ಫಸ್ಟ್ 1 ಲೀಟರ್ ನೀರಿಗೆ 50 ಗ್ರಾಮದಷ್ಟು ಬೆಲ್ಲನ ಮಿಕ್ಸ್ ಮಾಡಿ ದ್ರವಣ ಮಾಡ್ಕೋಬೇಕು ಸರ್. ಅದಕ್ಕೆ 10 ಕೆಜಿ ಬೀಜನ ಮಿಕ್ಸ್ ಮಾಡಿ ಅದರಲ್ಲಿ ಬೀಜಗಳಿಗೆ ಲೇಪನ ಮಾಡಿ ನೆರಳಲ್ಲಿ ಒಣಗಿಸಾದ್ಮೇಲೆ ತಕ್ಷಣವೇ ಆ ಬೀಜನ ಬಿತ್ತನೆ ಮಾಡಬೇಕು. ಟ್ರ್ಯಾಕ್ಟರ್ ಅಲ್ಲಿ ಬಿತ್ತನೆ ಮಾಡಿರೋ ಬೀಜದಲ್ಲಿ ಮಣ್ಣನ್ನ ಹಾಕ್ಬೇಕು. ಹಿಂಗೆ ಬೆಳೆದಾದ್ಮೇಲೆ ಹಸಿರೆಲೆ ಗೊಬ್ಬರ 45-50 ದಿನಗಳಿಗೆ ಗಿಡ ರೆಡಿ ಆಗುತ್ತೆ. ನಮ್ಗಾಗ ಅಲ್ಲಲ್ಲಿ ಹೂ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಲ್ಲಿ ಹೂ ಕಂಡಾಗ ಅದನ್ನ ರೋಟೋವೇಟರ್ ಹಾಕಿ ಭೂಮಿಗೆ ಸೇರಿಸಬೇಕು. ಅದರಿಂದ ಅಲ್ಲೇ ಕೊಳೆತು ಗೊಬ್ಬರ ಆಗ್ತೈತೆ. ಇದರಿಂದ ಉಪಯೋಗಗಳೇನಂದ್ರೆ, ಮಣ್ಣಿನಲ್ಲಿರುವ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ಪದಾರ್ಥವನ್ನು ಹೆಚ್ಚು ಮಾಡುತ್ತದೆ. ಆದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಮತ್ತೆ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದರ ಚಟುವಟಿಕೆಗಳು ಹೆಚ್ಚಾಗೋದ್ರಿಂದ ಮಣ್ಣಲ್ಲಿರೋ ಪೋಷಕಾಂಶಗಳು ಗಿಡಕ್ಕೆ ಹೆಚ್ಚಾಗಿ ಸಿಗಕ್ಕೆ ಅನುಕೂಲ ಆಗ್ತೈತೆ. ಮಣ್ಣಿಗೆ ನೀರನ್ನು ಹಿಡಿದಿಡ್ಕೊಳ್ಳೋ ಶಕ್ತಿನ ಹೆಚ್ಚು ಮಾಡುತ್ತದೆ ಇದು ಹಸಿರೆಲೆ ಗೊಬ್ಬರ. ಆಮೇಲೆ ಸಾಯಿಲ್ ಎರೋಷನ್ ಅಂತೀವಿ, ಮಣ್ಣಿನ ಕೊಚ್ಚಾಣಿಕೆ ಕಡಿಮೆ ಆಗ್ತೈತೆ ಮತ್ತು ಕಳೆಗಳನ್ನು ಬೆಳೆಯಲು ಬಿಡೋದಿಲ್ಲ. ಇದು ನಿರ್ವಹಣೆ ಮಾಡ್ತೈತೆ ಮತ್ತು ಅದೇ ನೈಸರ್ಗಿಕವಾಗಿ ನೈಟ್ರೋಜನ್ ಅನ್ನ ಮಣ್ಣಿಗೆ ಸೇರಿಸೋದ್ರಿಂದ ನಾವು ರಸಗೊಬ್ಬರ ಏನು ಯೂರಿಯಾ, ಅಮೋನಿಯಂ ಸಲ್ಫೇಟ್ ಅದೆಲ್ಲ ಬಳಸ್ತೀವಿ, ಅದನ್ನ ಕಡಿಮೆ ಮಾಡಬಹುದಿರುತ್ತೆ. ಆದ್ರಿಂದ ಹಸಿರೆಲೆ ಗೊಬ್ಬರಗಳು ಮುಖ್ಯ ಬೆಳೆಗಳ ಮೇಲೆ ಸಾಕಷ್ಟು ಪರೋಕ್ಷ ಪರಿಣಾಮ ಹೊಂದಿರ್ತವೆ. ಆದ್ರಿಂದ ಅಟ್ಲೀಸ್ಟ್ ವರ್ಷಕ್ಕೆ 2 ಬಾರಿ ಆದ್ರೂ ಹಸಿರೆಲೆ ಗೊಬ್ಬರವನ್ನು ರೈತರು ಬೆಳ್ಕೋಬೇಕು. ಅಂದ್ರೆ ಈಗ ಹಿಪ್ನೇರಳೆ ಬೆಳೆದಾಗ ಹೌದು ಸರ್, ರೆಂಬೆ ಎಲ್ಲ ಕಟಾವು ಮಾಡ್ಕೊಂಡ್ಮೇಲೆ ಹಸಿರೆಲೆ ಗೊಬ್ಬರದ ಬೀಜವನ್ನ ಬಿತ್ತನೆ ಮಾಡಬೇಕಾ? ಹೌದು ಸರ್. ಈಗ ಒಂದ್ಸಲಿ ಕಟಾವ್ ಆಗೋಗಿರುತ್ತೆ. ನೆಕ್ಸ್ಟ್ ಬೆಳೆಗೆ ನಾವು ಭೂಮಿನ ರೆಡಿ ಮಾಡ್ತಿರ್ತೀವಿ. ಆ ಭೂಮಿನ ರೆಡಿ ಮಾಡಿದ್ಮೇಲೆ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿ ನಮ್ಗೆ ಸೊಪ್ಪು ಬರಕ್ಕೂ 45 ದಿನ ಆಗುತ್ತೆ. ಉಳುಗೆ ಹಾರ್ವೆಸ್ಟ್ ಮಾಡಕ್ಕೆ, ಸೊಪ್ಪನ್ನ ಕಟಾವ್ ಮಾಡಕ್ಕೆ. ಅದ್ ಒಳಗಡೆ ನಮ್ಗೆ ಹಸಿರೆಲೆ ಗೊಬ್ಬರನು ಬಂದಿರುತ್ತೆ. ಇದನ್ನ ಭೂಮಿಗೆ ಮಿಕ್ಸ್ ಮಾಡಿ ನಾವು ಸೊಪ್ಪನ್ನ ಕಟಾವ್ ಮಾಡಬಹುದು. ಅಂದ್ರೆ ಹಿಪ್ಪನೇರಳೆ ಸೊಪ್ಪನ್ನ ಕಟಾವು ಮಾಡಿ ತೋಟ ಕ್ಲೀನ್ ಆಗಿದೆ ಎನ್ನುವಾಗ ಮಧ್ಯದಲ್ಲಿ ಅಂತರ್ ಬೇಸಾಯ ಮಾಡಿ ಹಸಿರೆಲೆ ಗೊಬ್ಬರದ ಬೀಜವನ್ನು ಬಿತ್ತನೆ ಮಾಡ್ಕೋಬೇಕು ಅಂತ ತಾವು ಹೇಳೋದು. ಜೊತೆಗೇನೆ ಅಂದ್ರೆ ನಾವು ನೆಕ್ಸ್ಟ್ ಬೆಳೆಗೆ ತೋಟನ ರೆಡಿ ಮಾಡೋವಾಗ ಅದನ್ನ ಹಾಕಿದ್ರೆ ನೆಕ್ಸ್ಟ್ ಸೊಪ್ಪು ಬರೋ ಒಳಗಡೆ ಅದು ರೆಡಿ ಇರುತ್ತೆ. ಅದನ್ನ ಮಿಕ್ಸ್ ಮಾಡಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡೋದು. ವರ್ಷದಲ್ಲಿ 2 ಬಾರಿ ಮಾಡಿದ್ರೆ ಒಳ್ಳೇದು. 2 ಬಾರಿ, ಇನ್ನು ಜಾಸ್ತಿ ಮಾಡಿದ್ರೆ ಒಳ್ಳೇದು. ಅವಾಗ ಅಂತರ ಬೆಳೆಯಾಗಿ ಬೇರೆದನ್ನ ಬೆಳ್ಕೋಬಹುದು. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ, ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯು ಆರೋಗ್ಯವಾಗಿರುತ್ತಾಳೆ. ಪ್ರಗತಿಯ 12 ವರ್ಷಗಳು. ಮೃದು ಸ್ವಾಸ್ಥ್ಯ ಕಾರ್ಡ್, ಮಣ್ಣಿನ ಆರೋಗ್ಯ ಕಾರ್ಡ್. ಸುಮಾರು 26 ಕೋಟಿ ಕಾರ್ಡುಗಳನ್ನು ವಿತರಿಸಲಾಗಿದ್ದು ವೈಜ್ಞಾನಿಕ ಕೃಷಿಗೆ ಉತ್ತೇಜನ ನೀಡಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಸುಮಾರು 8 ಕೋಟಿ ರೈತರಿಗೆ ಸುಲಭ ಸಾಲದ ಸೌಲಭ್ಯ ಒದಗಿಸಲಾಗಿದೆ. ದಾಖಲೆಯ ಆಹಾರ ಧಾನ್ಯ ಉತ್ಪಾದನೆ, ಆಹಾರ ಧಾನ್ಯ
2024-2025ರಲ್ಲಿ ಭಾರತವು ದಾಖಲೆಯ 357.73 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಉತ್ಪಾದಿಸಿದೆ. ಇದರಲ್ಲಿ 150.18 ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿ ಮತ್ತು 117.94 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ಸೇರಿದೆ. ಮೀನು ಉತ್ಪಾದನೆ ಶೇಕಡಾ 106ರಷ್ಟು ದಾಖಲೆಯ ಬೆಳವಣಿಗೆ ಕಂಡಿದೆ. ಕೃಷಿ ಮಿಷನ್ಗಳು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ 18 ಲಕ್ಷಕ್ಕೂ ಅಧಿಕ ರೈತರು ನೋಂದಾಯಿಸಿಕೊಂಡಿದ್ದು, ಪ್ರತಿ ಎಕರೆಗೆ ವಾರ್ಷಿಕ 4,000 ರೂಪಾಯಿಗಳ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಡಿಜಿಟಲ್ ಕೃಷಿ ಮಿಷನ್ 11 ಕೋಟಿ ರೈತರಿಗೆ ಅಗ್ರಿಸ್ಟ್ಯಾಕ್ ಡಿಜಿಟಲ್ ಗುರುತಿನ ಚೀಟಿ ನೀಡಲಾಗುತ್ತಿದೆ. ಪಿಎಂ ಧನಧಾನ್ಯ ಕೃಷಿ ಯೋಜನೆ 100 ಹಿಂದುಳಿದ ಜಿಲ್ಲೆಗಳಲ್ಲಿ ನೀರಾವರಿ ಮತ್ತು ದಾಸ್ತಾನು ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕೃಷಿ ಸಖಿ ಮತ್ತು ಸುಧಾರಿತ ತಳಿಗಳು. ಕೃಷಿ ಸಖಿ 18 ಜೂನ್ 2024ರಂದು ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 30,000ಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಕೃಷಿ ಸಖಿ ಪ್ರಮಾಣ ಪತ್ರ ವಿತರಿಸಿದರು. ಸುಧಾರಿತ ತಳಿಗಳು 11 ಆಗಸ್ಟ್ 2024ರಂದು ಹೆಚ್ಚಿನ ಇಳುವರಿ ನೀಡುವ 61 ಬೆಳೆಗಳ 109 ಹವಾಮಾನ ಸ್ನೇಹಿ ತಳಿಗಳನ್ನು ಬಿಡುಗಡೆ ಮಾಡಲಾಯಿತು. ತಂತ್ರಜ್ಞಾನ ಮತ್ತು ಶ್ವೇತಕ್ರಾಂತಿ. ಭಾರತ್ ವಿಸ್ತಾರ್ ಇದು ಅಗ್ರಿಸ್ಟ್ಯಾಕ್ ಮತ್ತು ಐಸಿಎಆರ್ ಸಹಯೋಗದ ಬಹುಭಾಷಾ ಎಐ ಕೃಷಿ ಸಲಹಾ ವೇದಿಕೆಯಾಗಿದ್ದು, ಹವಾಮಾನ ಮತ್ತು ಮಾರುಕಟ್ಟೆ ದರಗಳ ಮಾಹಿತಿಯನ್ನು 24/7 ಒದಗಿಸುತ್ತದೆ. ಹಾಲು ಉತ್ಪಾದನೆ. ಭಾರತವು ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. 2024-25ರಲ್ಲಿ ಸುಮಾರು 24.8 ಕೋಟಿ ಟನ್ ಹಾಲು ಉತ್ಪಾದನೆಯಾಗಿದೆ. ಶ್ವೇತಕ್ರಾಂತಿ 2.0 ಮುಂದಿನ 5 ವರ್ಷಗಳಲ್ಲಿ ಹಾಲು ಸಂಗ್ರಹಣೆಯನ್ನು ಶೇಕಡಾ 50ರಷ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈಗ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳೆಯೋದೇನೋ ಸರಿ. ಈಗ ಅದನ್ನ ಬೆಳೆದು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು? ಯಾವ ರೀತಿ ತೋಟ ಅಭಿವೃದ್ಧಿ ಆಗತ್ತೆ, ಸೊಪ್ಪಿನ ಗುಣಮಟ್ಟ ಜಾಸ್ತಿ ಆಗತ್ತೆ, ಅದರಿಂದ ರೇಷ್ಮೆ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಸರ್, ನಮ್ಗೆ ಗೊತ್ತೇ ಇದೆ, ನಾವೇನು ಆಹಾರ ತಿಂತೀವಿ ಅದರಿಂದನೇ ನಮಗೆ ಎಲ್ಲ ಶಕ್ತಿ ಪೋಷಕಾಂಶ ಸಿಗುತ್ತೆ, ಅದರಿಂದನೇ ಶಕ್ತಿ ಬರುತ್ತೆ, ನಾವು ಬೆಳಿತೀವಿ. ಹಸಿರೆಲೆ ಗೊಬ್ಬರ ಬೆಳೆಯೋದ್ರಿಂದ ನಮ್ಮ ಮಣ್ಣಲ್ಲಿ ಸಾವಯವ ಪದಾರ್ಥ ಹೆಚ್ಚಿರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್. ಅದು ತುಂಬಾ ಮುಖ್ಯ. ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಎಲ್ಲಾ ಪೋಷಕಾಂಶಗಳು ಗಿಡಕ್ಕೆ ಈಸಿಯಾಗಿ ಚೆನ್ನಾಗಿ ಸಿಗ್ತವೆ. ಆದ್ರಿಂದ ಎಲೆ ಏನ್ ಬರುತ್ತೆ ಅದು ಗುಣಮಟ್ಟದ ಎಲೆ ಇರುತ್ತೆ. ರೇಷ್ಮೆ ಹುಳಕ್ ಬೇಕಾದ ಎಲ್ಲ ಪೋಷಕಾಂಶಗಳು ಇರ್ತವೆ. ಸೊ ದಟ್ ನಮ್ಮದು ರೇಷ್ಮೆ ಹುಳ ಚೆನ್ನಾಗಿ ಬೆಳೆದು ಗುಣಮಟ್ಟದ ಗೂಡು ತೆಗಿಬಹುದು. ಅಂದ್ರೆ ಮಣ್ಣಿನ ಪೋಷಕಾಂಶಗಳು ಎಲೆಯ ಮೂಲಕ ರೇಷ್ಮೆ ಹುಳುನ ಸೇರಿ ಗೂಡಿನ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ ಅಲ್ವಾ? ಇದು ಪ್ರಯೋಗ ಸಿದ್ಧವಾಗಿದೆಯೇ? ಅಂದ್ರೆ ನಿಮ್ಮ CSRTI ಸಂಸ್ಥೆನಲ್ಲಿ ಹಸಿರೆಲೆ ಗೊಬ್ಬರದ ಬೆಳೆನ ಬೆಳೆದು ಅಂತಹ ಸೊಪ್ಪನ್ನ ರೇಷ್ಮೆ ಹುಳುಗಳಿಗೆ ತಿನ್ನಿಸಿ ಗೂಡು ಉತ್ತಮವಾಗಿ ಬಂದಿರೋದನ್ನ ತಾವು ಪ್ರಯೋಗ ಮಾಡಿ ನೋಡಿದಿರಾ ಅಂತ ಕೇಳ್ತಾ ಇದ್ದೇನೆ. ರಿಸರ್ಚ್ ಆ ತರ ಮಾಡಿಲ್ಲ ಸರ್, ಬಟ್ ಬೆಳೆದು ಗುಣಮಟ್ಟದ ಎಲೆ ಬಂದಿರೋದು ರೈತರೆಲ್ಲ ಬೆಳೆದಿರೋದು ಇದಾವೆ ಸರ್, ಉದಾಹರಣೆಗಳು. ಅಂದ್ರೆ ರೈತರ ಜಮೀನಲ್ಲಿ ಅವರು ಪ್ರಯೋಗ ಮಾಡಿದ್ದಾರೆ ಅಲ್ವಾ? ಈಗ ನಿಮ್ಮಲ್ಲೂ ಕೂಡ ಸಾಕಷ್ಟು ತೋಟಗಳು ಇರಬಹುದಲ್ವಾ? ಹೌದು ಸರ್. ನೀವು ಬೆಳಿತೀರಾ ಹಸಿರೆಲೆ ಗೊಬ್ಬರ? ನಾವು ಬೆಳಿತೀವಿ ಸರ್. ನಮ್ದೆಲ್ಲ ತುಂಬಾ ಎಕ್ಸ್ಪೆರಿಮೆಂಟ್ಸ್ ತೋಟಗಳಿರುತ್ತೆ ಸರ್. ಅಂದ್ರೆ ನಾವು ಅಲ್ಲಿ ರಿಸರ್ಚ್ ಮಾಡಕ್ಕೋಸ್ಕರ ತೋಟ ಬೆಳೆದಿರ್ತೀವಿ, ಅದ್ರಲ್ಲಿ ಬೆಳ್ಕೋತೀವಿ. ಅದಕ್ಕೇನ್ ಬೇಕೋ ರಿಸಲ್ಟ್ಸ್ ತಗೊಂಡು ಮತ್ತೆ ಕಟಾವ್ ಮಾಡ್ಬಿಡ್ತೀವಿ. ಮತ್ತೆ ಒಂದೊಂದ್ಸಲಿ ಅಷ್ಟೇ ನಾವು ಬಯೋಹಸೆ ಅಂತ ಇರುತ್ತೆ, ಅವಾಗಷ್ಟೇ ಉಳಾಗೆ ಆ ಸೊಪ್ಪು ಕೊಡ್ತೀವಿ. ಅಲ್ಲೆಲ್ಲ ಬೆಳ್ಕೋತೀವಿ. ಮಣ್ಣಿನ ಗುಣಮಟ್ಟ ಮೇಂಟೈನ್ ಮಾಡಕ್ಕೋಸ್ಕರ ನಾವು ಹಸಿರೆಲೆ ಗೊಬ್ಬರನ ಬೆಳಿತೀವಿ. ಸಾಮಾನ್ಯವಾಗಿ ನಾವು ಹಿಪ್ಪನೇರಳೆಯನ್ನ ನಾಟಿ ಮಾಡುವಾಗ ಸಸಿಗಳನ್ನೇ ಬಳಸೋದು ಜಾಸ್ತಿ ಅಲ್ವಾ? ಹೌದು ಸರ್. ಕೆಲವೊಂದಷ್ಟು ಜನ ನೇರವಾಗಿ ಕಡ್ಡಿಯನ್ನು ಕೂಡ ಬಿತ್ತನೆ ಮಾಡ್ತಾರೆ. ಹೌದು ಹೌದು. ಸೊ ನಿಮ್ಮ ಅನುಭವದಲ್ಲಿ ಹೇಳಿ, ಯಾವುದು ಒಳ್ಳೇದು? ಈಗ ಸಸಿಗಳನ್ನ ನಾವು ಆಯ್ಕೆನೆ ಮಾಡ್ಕೋತೀವಿ ಅಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು? ಇವಾಗ ನಮ್ಮ ಕೇಂದ್ರ ರೇಷ್ಮೆ ಸಂಸ್ಥೆ ನಮ್ದು ಏನು ಶಿಫಾರಸು ಮಾಡಿರುತ್ತೋ ಅದೇ ತಳಿಗಳನ್ನ ಫಸ್ಟ್ ಆಯ್ಕೆ ಮಾಡಬೇಕು, ತಳಿ ಆಯ್ಕೆ ಮಾಡಬೇಕು. ಆ ತಳಿಯಲ್ಲಿ ಈಗಂದ್ರೆ V1 ತಳಿ ಮತ್ತೆ AGB8 ತಳಿ, ಆ ತಳಿಯ ಸಸಿಗಳನ್ನೇ ತಗೊಂಡು ಬೆಳೆಯೋದ್ರಿಂದ ಉತ್ತಮ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಈಗ ತೋಟಕ್ಕೆ ಕಡ್ಡಿನ ನಾಟಿ ಮಾಡಿದ್ರೆ, ಕಟ್ಟಿಂಗ್ಸ್ ನ ಅಲ್ಲಿ ಬೆಳೆದ್ರೆ
ತುಂಬಾ ಗ್ಯಾಪ್ಸ್ ಆಗ್ತವೆ. ಅಂದ್ರೆ ಅವು ಸಾಯೋ ಚಾನ್ಸಸ್ ತುಂಬಾ ಇರುತ್ತೆ, ಯಾಕಂದ್ರೆ ಆ ಕಡ್ಡಿಗೆ ಬೇರಿರಲ್ಲ. ಸೊ ಅದರದ್ದು ಎಸ್ಟಾಬ್ಲಿಷ್ಮೆಂಟ್ ಕುಂದುತ್ತೆ, ತುಂಬಾ ಗ್ಯಾಪ್ಸ್ ಆಗುತ್ತೆ ತೋಟದಲ್ಲಿ, ಆದ್ರಿಂದ ಇಳುವರಿ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಈ ಸಸಿಗಳಿಗಾದ್ರೆ ಆಲ್ರೆಡಿ ಬೇರಿರುತ್ತೆ, ಅದಕ್ಕೆ ಪೋಷಕಾಂಶಗಳನ್ನು ತಗೊಳ್ಳೋ ಶಕ್ತಿ ಇರುತ್ತೆ, ಮತ್ತೆ ಬೇಗ ವರ್ಷದಲ್ಲಿನೇ ತೋಟ ಚೆನ್ನಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ನಾವು ಕಡ್ಡಿ ಹಾಕಿ ಬೆಳಿತೀವಿ ಅಂದ್ರೆ ಅದಕ್ಕಿನ್ನೂ ತುಂಬಾ ಟೈಮ್ ತಗೊಳುತ್ತೆ ಬೆಳೆಯಕ್ಕೆ, ಗ್ಯಾಪ್ಸ್ ಎಲ್ಲ ತುಂಬಾ ಆಗುತ್ತೆ. ಆದ್ರಿಂದ ಸಸಿಗಳಿಂದಾನೇ ತೋಟ ನಿರ್ವಹಣೆ ಮಾಡೋದು ಒಳ್ಳೆಯದು. ಈ ಕಡ್ಡಿನ ತಗೊಂಡ್ ಹೋದ್ಮೇಲೆ ನರ್ಸರಿನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀರಿ? ಅಂದ್ರೆ ಬೆಡ್ಗಳನ್ನ ಮಾಡಿ ಅಲ್ಲಿ ಕಡ್ಡಿನ ಹಾಕಿ ಸಸಿಗಳನ್ನು ಉತ್ಪಾದನೆ ಮಾಡೋದು ಒಳ್ಳೇದಾ, ಅಥವಾ ಈ ಪ್ಲಾಸ್ಟಿಕ್ ಪಾಕೆಟ್ಗಳನ್ನು ತಗೊಂಡು ಅದರೊಳಗಡೆ ಕಡ್ಡಿಯನ್ನು ಊರಿ ಸಸಿಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಒಳ್ಳೇದಾ? ಸರ್, ಎರಡು ವಿಧದಲ್ಲೂ ಮಾಡ್ಬೋದು ಸರ್, ಎರಡೂ ಚೆನ್ನಾಗೇ ಬರ್ತವೆ. ನಾವು ಭೂಮಿಯಲ್ಲಿ ಮಾಡಿದ್ರೆ ಅಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಇರುತ್ತೆ ಸರ್, ಪ್ಯಾಕೆಟ್ಗಿಂತ ಅಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ, ಮತ್ತೆ ಬೇಗ ಬೇರು ಎಲ್ಲ ಅದಕ್ಕೆ ಬೆಳೆಕ್ಕೆ ಅವಕಾಶ ಚೆನ್ನಾಗಿರುತ್ತೆ. ಅದ್ರ ಸಾಗಾಣಿಕೆ ಕಷ್ಟ ಅಲ್ವಾ? ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನ ಕಿತ್ತು ತೆಗಿಬೇಕು. ಇಲ್ಲ ಸರ್, ಅದಿನ್ನೂ ಈಸಿ. ಅಂದ್ರೆ ಮಣ್ಣನ್ನ ಫುಲ್ ಕ್ಯಾರಿ ಮಾಡೋದೇನ್ ನೀಡಿರಲ್ಲ, ಸಸಿಗಳನ್ನಷ್ಟೇ ಕ್ಯಾರಿ ಮಾಡ್ಬೇಕಿರುತ್ತೆ. ಆದ್ರೆ ಅಲ್ಲಿ ಏನ್ ಒಂದ್ ಅಡ್ವಾಂಟೇಜ್ ಅಂದ್ರೆ ಪೇಪರ್ ಅಲ್ಲಿ ಬೆಳೆಸಿರೋದನ್ನ ಸಸಿನ ನೆಡೋದ್ರಿಂದ ನಾವು ಮೇಲೆ ಇದು ಕಟ್ ಮಾಡೋ ನೀಡಿರಲ್ಲ, ಅದು ಹಂಗೆ ಬೆಳೆಯುತ್ತೆ. ಅಂದ್ರೆ ಈಗ ಪಾಕೆಟ್ ಅಲ್ಲಿ ಹಾಕಿರೋದನ್ನ ಹೇಳ್ತೀರಾ ನೀವು? ಎರಡೂನು ಚೆನ್ನಾಗಿನೇ ಇದೆ ಸರ್, ಮಣ್ಣಲ್ಲಿ ಬೆಳೆದಿರೋದು ಚೆನ್ನಾಗೇ ಬರುತ್ತೆ, ಅಲ್ಲಿಂದ ಚೆನ್ನಾಗೇ ಬರುತ್ತೆ. ಎರಡು ವಿಧದಲ್ಲೂ ಮಾಡ್ಕೋಬಹುದು. ಎಷ್ಟು ವಯಸ್ಸಿನ ಗಿಡ ಅಂತ ತಾವು ಹೇಳಿದ್ರಿ? 8 ತಿಂಗಳ ಮೇಲೆ ಸಸಿಗಳನ್ನು ಮರಗಡ್ಡಿಗೆ ಬಳಸಬೇಕು ಸರ್. ಬೇರೆ ಪದ್ಧತಿಗಾದ್ರೆ 4 ರಿಂದ 5 ತಿಂಗಳ ತಳಿಗಳನ್ನು ಬಳಸಬೇಕು. ಯಾಕೆ ಮರಗಡ್ಡಿಗೆ ವಯಸ್ಸು ಜಾಸ್ತಿ ಆಗ್ಬೇಕು ಅಂತೀರಿ? ಅಂದ್ರೆ ಸರ್, ಅಲ್ಲಿ ಕಾಂಡದ ಹೈಟ್ ಜಾಸ್ತಿ ಇರೋದ್ರಿಂದ ಅಲ್ಲಿವರೆಗೂ ಬಲ್ತಿರ್ಬೇಕು ಸರ್. ನಾವು ಅಲ್ಲಿಗೆ ಎಲ್ಲಿ ಕಟ್ ಮಾಡ್ತೀವೋ ಅಲ್ಲಿವರೆಗೂ ಬಲ್ತಿರ್ಬೇಕು. 4 ತಿಂಗಳೊಳಗಡೆ ಅಲ್ಲಿವರೆಗೂ ಬಲ್ತಿರೋ ಕಡ್ಡಿ ನಮಗ್ ಸಿಗಲ್ಲ. ಸೊ ಅಷ್ಟು ಬಲಿಬೇಕು, ಚೆನ್ನಾಗಿ ಉದ್ದ ಆಗ್ಬೇಕು ಅಂದ್ರೆ ನಮ್ಗೆ 8 ತಿಂಗಳ ಅವಧಿ ಬೇಕು. ಒಂದೆರಡು ತಿಂಗಳು ಅಥವಾ 4 ತಿಂಗಳು ಜಾಸ್ತಿ, 1 ವರ್ಷದ್ದೇ ಮಾಡಿದ್ರೆ ಇನ್ನೂ ಒಳ್ಳೇದೇನಾ? ಇನ್ನೂ ವಯಸ್ಸು ಜಾಸ್ತಿ ಅವಾಗ ವೆಯ್ಟ್ ಮಾಡ್ಬೇಕಾಗತ್ತೆ, ಕಾಯ್ಬೇಕಾಗತ್ತೆ ಅಲ್ವಾ? ಆದ್ರಿಂದ 8 ತಿಂಗಳದ್ದು ಸೂಕ್ತ. 1 ವರ್ಷದೊಳದು ನೆಟ್ಕೋಬಹುದು. ನಿಮ್ಮಲ್ಲಿ ತಳಿಗಳಿದೆಯಲ್ಲ, ಏನೋ ಹೊಸ ತಳಿ ಅಂದ್ರಲ್ಲ, ಏನ ತಳಿ ಹೆಸರು? AGB 8 ಅಂತ. ಏನಾದ್ರೂ ವಿಶೇಷ ಏನು? ಅದ್ರದ್ದು ವಿಶೇಷ ಅಂದ್ರೆ ಸರ್, ಅದು V1 ತಳಿ ಅಷ್ಟೇ ಇಳುವರಿ ಕೊಡುತ್ತೆ, ಮತ್ತೆ ಅದರಷ್ಟೇ ಗುಣಮಟ್ಟದ ಎಲೆ ಬರುತ್ತೆ ಅದ್ರಲ್ಲಿನು. ಬಟ್ ಅದ್ರಲ್ಲಿ ಅಡ್ವಾಂಟೇಜ್ ಅನುಕೂಲಗಳೇನು V1 ಗಿಂತ ಮೇಲೆ ಅಂದ್ರೆ ಅದು ಕಡಿಮೆ ನೀರಲ್ಲೂ V1 ಗಿಂತ ಚೆನ್ನಾಗಿ ಇಳುವರಿ ಕೊಡುತ್ತೆ. ನೀರಿನ ಬೇಡಿಕೆ ಕಡಿಮೆ ಅದಕ್ಕೆ. ಅದಾದ್ಮೇಲೆ ಅದು ಬೇರು ಕೊಳೆ ರೋಗಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ, ನಿರೋಧಕ ಶಕ್ತಿ ಇದೆ. ಆದ್ರಿಂದ ಈ ತಳಿಯನ್ನ ಬಳಕೆ ಮಾಡಿದ್ರೆ ಒಳ್ಳೇದು ಅಂತ ಅಲ್ವಾ? ಈಗ ಹೊಸದಾಗಿ ಹಿಪ್ಪನೇರಳೆ ತೋಟ ಮಾಡೋರು ಈ ತಳಿಯನ್ನ ಬಳಕೆ ಮಾಡಬಹುದು ಅಲ್ವಾ? ಓಕೆ. ಈಗ ಒಂದು ತೋಟ ಅಂದ್ರೆ ಎಷ್ಟು ವರ್ಷ ಇಟ್ಕೋಬಹುದು ಭವ್ಯ ಅವರೇ? ಸರ್, ಅದು ಡಿಪೆಂಡ್ ಸರ್. ನಾವು ಹೆಂಗೆ ತೋಟನ ಮೊದ್ಲಿಂದ ಮೇಂಟೆನೆನ್ಸ್ ಮಾಡ್ಕೊಂಡ್ ಬರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವು ಫಸ್ಟ್ ನಾಟಿ ಮಾಡೋದ್ರಿಂದ ಅದು ಡಿಪೆಂಡ್ ಸರ್. ಅಂದ್ರೆ ನಾವು ನಾಟಿ ಮಾಡೋವಾಗ ಕರೆಕ್ಟ್ ಸಾಲಿನಲ್ಲಿ ಕರೆಕ್ಟ್ ಆಗಿ ಲೈನ್ಸ್ ನಲ್ಲಿ ಗಿಡ ನೆಡಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಹೋಯ್ತು ಅಂದ್ರು ನಾವು ಉಳುಮೆ ಮಾಡೋವಾಗ ಟ್ರ್ಯಾಕ್ಟರ್ ತಗ್ಲುತ್ತೆ, ಗಾಯ ಆಗುತ್ತೆ, ಅಲ್ಲಿ ರೋಗ ಬರುತ್ತೆ. ಆ ತರದ್ದೆಲ್ಲ ತುಂಬಾ ವರ್ಷ ಬರಲ್ಲ. ಸೊ ನಾವು ಮೊದಲಿನಿಂದ ಚೆನ್ನಾಗಿ ತೋಟನ ಮೇಂಟೈನ್ ಮಾಡಿ ಎಲ್ಲ ಮಾಡಿದ್ರೆ ಒಂದು 16 ರಿಂದ 17 ವರ್ಷ ತೋಟನ ಮೇಂಟೈನ್ ಮಾಡಬಹುದು. ಅಂದ್ರೆ ಒಂದು 20 ವರ್ಷದವರೆಗೂ ಇಟ್ಕೋಬಹುದು. ಆಮೇಲೆ ಮತ್ತೆ ಅದನ್ನ ತೆಗೆದು ಹೊಸ ತೋಟ ಮಾಡೋದೇ ಒಳ್ಳೇದು ಅಂತೀರ ಅಲ್ವಾ? ಈಗ ತೋಟದ ನಿರ್ವಹಣೆಯಲ್ಲಿ ಹಸಿರೆಲೆ ಗೊಬ್ಬರನೇ ಬಹಳ ಪ್ರಮುಖವಾದ ಪಾತ್ರ ವಹಿಸೋದು. ಹೌದು ಸರ್. ಹಸಿರೆಲೆ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಕೊಟ್ಟಿಗೆ ಗೊಬ್ಬರನು ತುಂಬಾ ಮುಖ್ಯವಾದದ್ದು. ಆರ್ಗ್ಯಾನಿಕ್ ಮ್ಯಾಟರ್ ತುಂಬಾ ಇಂಪಾರ್ಟೆಂಟ್. ಸೊ ಕೊಟ್ಟಿಗೆ ಗೊಬ್ಬರ ಬಳಸಬೇಕು. ಅದರಿಂದ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿಕೊಂಡು ತೋಟನ ನಿರ್ವಹಣೆ. ಕಡಿಮೆ ಅಂತರದ ಸಾಲಿನಲ್ಲಿ ಹಿಪ್ಪನೇರಳೆ ತೋಟ ಮಾಡಬಾರದು ಅನ್ನೋದು ನಿಮ್ ಸಲಹೆ? ಹೌದು ಸರ್, ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಯಾಂತ್ರೀಕರಣ ಮಾಡಕ್ಕಾಗಲ್ಲ.
ಖರ್ಚು ಜಾಸ್ತಿ ಆಗುತ್ತೆ. ಮತ್ತೆ ಗಾಳಿ ಬೆಳಕು ಆಡದ ಕಾರಣ ಎಲೆಗೆ ಗುಣಮಟ್ಟ ಅಷ್ಟು ಬರಲ್ಲ. ಆದ್ರಿಂದ 4 4 ಅಡಿ ಅದ್ರ ಮೇಲಿನ ಅಂತರಗಳನ್ನೇ ರೈತರು ಅಳವಡಿಕೆ ಮಾಡ್ಕೋಬೇಕು. ಮುಂಚೆ 3 ಅಡಿ 3 ಅಡಿ ಮಾಡ್ಬಿಡೋರಲ್ವಾ? ಹೌದು ಸರ್. ಸಾಲಿನ ಸಾಲ್ 3 ಅಡಿ, ಗಿಡದಿಂದ ಗಿಡ 3 ಅಡಿಗೆ ಮಾಡೋರು ಆತರ ಮಾಡಬಾರ್ದು ಅಲ್ವಾ? ಹೌದು. ರೈತರು ಅನ್ಕೋತಾರೆ 3 ಅಡಿಯಲ್ಲಿ ಜಾಸ್ತಿ ಗಿಡ ಬರುತ್ತೆ ಅಂತ. ನಿಜ. ಆದ್ರೆ ನಾವು ಜೋಡಿ ಸಾಲು ಪದ್ಧತಿಯಲ್ಲಿ 3 ಅಡಿ ಅಂತರದಲ್ಲಿ ಬರೋದಕ್ಕಿಂತ 700 ಗಿಡ ಜಾಸ್ತಿನೇ ಬರುತ್ತೆ. 600 700 ಗಿಡ ಜಾಸ್ತಿ ಬರುತ್ತೆ ಜೋಡು ಸಾಲು ಪದ್ಧತಿಯಲ್ಲಿ. ಈಗ ಎಷ್ಟು ಗಿಡಗಳಿದೆ ಅನ್ನೋದು ಮುಖ್ಯ ಅಲ್ಲ, ಆ ಗಿಡದಲ್ಲಿ ಎಲೆಗಳು ಎಷ್ಟು ಬಲಿಷ್ಠವಾಗಿದೆ, ಗುಣಮಟ್ಟ ಎಷ್ಟು ಚೆನ್ನಾಗಿದೆ, ಮತ್ತೆ ವಿಶೇಷವಾಗಿ ಸೂರ್ಯನ ಬಿಸಿಲು ಎಲ್ಲ ಎಲೆಗಳ ಮೇಲೆ ಬೀಳಬೇಕು ಅಲ್ವೇ? ಅದು ಬಹಳ ಮುಖ್ಯ. ಆಗ ಎಲೆ ಗುಣಮಟ್ಟ ಚೆನ್ನಾಗಿರುತ್ತೆ. ಹಾಕಿರೋ ಪೋಷಕಾಂಶ ಎಲೆಗಳ ಮೂಲಕ ರೇಷ್ಮೆ ಹುಳುವಿನ ಹೊಟ್ಟೆ ಸೇರುತ್ತೆ. ರೇಷ್ಮೆ ಹುಳುಗಳು ಒಳ್ಳೆ ಗೂಡನ್ನ ನೂಲ್ತವೆ ಅಲ್ವಾ ಮೇಡಮ್? ಹೌದು ಸರ್. ಓಕೆ, ಈಗ ತಾವು ಹೇಳಿರೋ ಅಷ್ಟು ತಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ CSRTI ಬಂದ್ರೆ ರೈತರಿಗೆ ಮಾಹಿತಿ ಕೊಡ್ತೀರಾ? ಹೌದು ಸರ್. ಕರ್ಕೊಂಡೋಗಿ ತೋರಿಸ್ತೀರಾ ತೋಟನೆಲ್ಲ? ಹೌದು ಸರ್. ತುಂಬಾ ರೈತರು ಬರ್ತಿರ್ತಾರೆ, ನಾವು ಅದೆಲ್ಲ ಕೆಲಸ ಮಾಡ್ತಿದೀವಿ ಸರ್. ಎಲ್ಲಾ ತೋಟಗಳನ್ನು ತೋರಿಸ್ತೀವಿ, ಎಲ್ಲಾ ಮಾಹಿತಿ ಕೊಡ್ತೀವಿ. ಯಾರು ಯಾವಾಗ ನಮ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು ಎಲ್ಲಾ ಮಾಹಿತಿ ಕೊಡ್ತೀವಿ. ಅಂದ್ರೆ ಹಿಪ್ಪನೇರಳೆ ವಿಭಾಗ ಅಂತ ಪ್ರತ್ಯೇಕವಾಗಿದೆಯಾ? ಅಲ್ಲಿಗೆ ಬರ್ಬೇಕಾ ಅವರು, ಅಥವಾ ವಿಸ್ತರಣಾ ಘಟಕಕ್ಕೆ ಬಂದು ಕೇಳಬಹುದು? ಹೌದು ಸರ್, ವಿಸ್ತರಣಾ ಘಟಕಕ್ಕೆ ಬಂದು ಕೇಳಿದ್ರು ಅವ್ರು ಹೇಳ್ತಾರೆ, ಕನ್ಸರ್ನ್ ಪರ್ಸನ್ ಹತ್ರ ಕಳಿಸ್ತಾರೆ. ಓಕೆ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಭವ್ಯ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ಹೇಳ್ತೀನಿ ಸರ್. 9731119981. ಇನ್ನೊಮ್ಮೆ ಹೇಳ್ತೀರಾ? 9731119981. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9731119981. ಒಳ್ಳೆಯದು ಭವ್ಯ ಅವರೇ. ಇದುವರೆಗೂ ಹಿಪ್ಪನೇರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತೆ ಹಸಿರೆಲೆ ಗೊಬ್ಬರದ ಬೇಸಾಯ ಈ ಬಗ್ಗೆ ಬಹಳ ವಿಸ್ತೃತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಕೇಳುಗರಿಗೂ ಧನ್ಯವಾದಗಳು. ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ MR ಭವ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು NK ಶಿವಮೂರ್ತಿ. ಮುಂದಿನ ಬುಧವಾರ 24ನೇ ತಾರೀಖಿನಂದು ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ K ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ. ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು. ಸಂಕಲನ GN ಮಂಜುನಾಥ್. ನಿರ್ಮಾಣ N ಕೇಶವಮೂರ್ತಿ. ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.